ಲೀನಾ ಮೊನ್ನೆ ಹೊಸ ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ ಕಣೆ. ಲೇಟೆಸ್ಟ್ ಬ್ಯೂಟಿ ಟ್ರೀಟ್ಮೆಂಟ್ ಎಲ್ಲ ಬಂದಿದೆ. ಕೆನ್ನೆನ ಸಣ್ಣನೂ ಮಾಡ್ತಾರೆ, ದಪ್ಪನೂ ಮಾಡ್ತಾರೆ. ಎರಡು ಬಿಟ್ರೆ ಕೆನ್ನೆ ದಪ್ಪ ಹೌದು, ಆಗತ್ತೆ. ಕೆಲವು ಲೇಟೆಸ್ಟ್ ಪೌಡರ್ಸ್ ಬಂದಿದೆ ಕಣೆ. EDT ಪೌಡರ್, ಸೊಳ್ಳೆ ಪೌಡರ್, ತಿಗಣೆ ಪೌಡರ್. ಈ ಪೌಡರ್ಗಳನ್ನೆಲ್ಲ ಮೈಗೆ ಹಚ್ಕೊಂಡ್ರೆ ಗಂಡ ಕೂಡ ಹತ್ರ ಬರಲ್ಲ. ಹೌದು, ರಿಂಕಲ್ಸ್ ಓಡೋಗುತ್ತೆ. ಗಲ್ಲಕ್ಕೆ ಹಚ್ಚೋ ಬೆಲ್ಲದ ಕ್ರೀಮ್ ಅಲ್ಲಿ 3-4 ವೆರೈಟಿ ಬಂದಿದೆ ಕಣೆ. ಎಲ್ಲ ಹೊಸ ಹೊಸ ಟಿಂಟು. ಗಂಡನ ಬಾಲಿಗೆ ಟೆಂಟು. ಪಾಂಡಂಗ ಈ ಬಿಲ್ ಆಡ್ ಮಾಡ್ಕೊಳ. ಇನ್ನೂ ಒಂದಿದೆಯಪ್ಪ. ಏನ್ರ ಇದು ತಿಂಗಳಲ್ಲಿ ಇಷ್ಟೊಂದು ಖರ್ಚಾಗ್ತಾ ಇದೆ? ಟೆಲಿಫೋನ್ ಬಿಲ್ಲೇ ಜಾಸ್ತಿ ಬಂದಿರೋದು. ಹೌದಾ? 3,333 ರೂಪಾಯಿ 33 ಪೈಸಾ. ಈ ದುಡ್ಡಲ್ಲಿ ಒಂದು 10 ಟೆಲಿಫೋನ್ ಸೆಟ್ಗಳನ್ನ ತಗೊಂಡ್ಬಿಡ್ಬೇಕಿತ್ತಲ್ಲ. ಬಿಟ್ಲಾ ಮೊಬೈಲ್ ಬಿಲ್ ಕೊಟ್ಟೇನೋ? ಇನ್ನೂ ಇಲ್ಲ, ತಗೊಳ್ಳಿ ಬಾವ. ಜಾಡ್ಸ್ ಹೊಡೆದು ಬಿಡ್ತೀನಿ. ನಿನ್ನ ಫೋನ್ ಬಿಲ್ ನಾನು ಯಾಕೆ ಕಟ್ಟಬೇಕು? ಹೋಗಿ ನಿನ್ನ ಹೆಂಡತಿಗೆ ಕೊಡು. ಆಯ್ತಾ ಹೊಡ್ಕೊಂಡಿದ್ದು? ಸ್ವಲ್ಪ ಫೋನ್ ಕೊಡು. ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಯ್ಯೋ ನಿನ್ಗಲ್ಲ ಕಣೆ, ಮನೇಲಿ ಇದೆಯಲ್ಲ ಕಿಲಿಕ್ಕು. ಮನೆ ಫೋನ್ ಬಿಲ್ ನೀನ್ ಕಟ್ತೀರಾ, ಬೇರೆ ಯಾರ ಕಟ್ತಾರ? ಜೇಡಿ ಮಣ್ಣು, ಮನೆಯಲ್ಲಿ 10 ಫೋನ್ ಇದಾವೆ. ಎಲ್ಲಾದ್ರೂ ಬಿಲ್ ನಾನೇ ಯಾಕೆ ಕಟ್ಟಬೇಕು? ಆಯ್ತಪ್ಪ, ಕಟ್ಟಬೇಡ. ಎಲ್ಲಾ ಬಿಲ್ ತಗೊಂಡೋಗಿ ಬಾಗಿಲಿಗೆ ತೋರಣ ಕಟ್ಬಿಡ್ತೀನಿ. ಈಗ ಲಿಪ್ಸ್ಟಿಕ್ ನಲ್ಲಿ 144 ಬಣ್ಣ ಇರೋ ಒಂದ್ ಬಾಕ್ಸೇ ಮಾಡಿದಾರಂತೆ ಕಣೆ. ಹಾ, ಅಮೆರಿಕನ್ ಡಾಲರ್ಸ್ ಅಲ್ಲಿ $3,000 ಅಂತೆ. ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ 1.5 ಲಕ್ಷ ಆಗತ್ತೆ. ಒಂದ್ಸಲ ತಗೊಂಡು ಇಟ್ಕೊಂಡ್ಬಿಟ್ರೆ ತುಟಿ ಹೋದ್ರು ಬಣ್ಣ ಮುಗಿಯಲ್ವಂತೆ. ಲಿಪ್ಸ್ಟಿಕ್ಕು 1.5 ಲಕ್ಷ. ಇವಳನ್ನ ಗಂಡನೇ ಬೇಡ ಅನ್ನೋವಾಗ ಯಾರಿಗೋಸ್ಕರ ಬಣ್ಣ ಹಚ್ಕೋತಾಳೆ? ಆಯ್ತಾ ಮಾತಾಡಿದ್ದು? ಕೊಡು, ನಾನ್ ಮಾತಾಡ್ಬೇಕು. ಯಾರ ಹತ್ರ? ನಿಮ್ ಮಾವನ ಹತ್ರ. ನಮ್ಮ ಮಾವ ಇರೋ ಕಡೆ ಇನ್ನು ಟವರ್ ಹಾಕ್ಸಿಲ್ಲ, ನೀವ್ ಅಲ್ಲಿಗೆ ಹೋಗಿ ಮಾತಾಡಿ. ಪಾಂಡುಲಂಗ ಗಂಡುಗಲಿ. ನೀವು ಹೆಸರಿಗೆ ಲಂಗ ತೊಡಿಸಿದ್ಮೇಲೆ ಗಂಡುಗಲಿ ಎಲ್ಲಿ ಬಂತು? ಅದು ಏನು ಅಂತ ಹೇಳಿ ಮಾತಾಡ್ಸಿ. ನಂಗೆ 10 ರೂಪಾಯಿ ಕೊಟ್ಬಿಡು, ನಾನು ಆಚೆ ಕಡೆ ಹೋಗಿ ಫೋನ್ ಮಾಡಿ ಬರ್ತೀನಿ. ಯಾಕೆ? ನನ್ನ ಮೊಬೈಲ್ ಇದೆಯಲ್ಲ, ಅದರಲ್ಲೇ ಮಾತಾಡು. ಬೇಡ ಬೇಡ, ನಾನು ಮೊಬೈಲ್ ಇಂದ ಮಾತಾಡೋಲ್ಲ, ಲ್ಯಾಂಡ್ ಲೈನ್ ಇಂದಾನೇ ಮಾತಾಡೋದು. ಅಲ್ಲಿ ನೋಡು ನೀನ್ ಹೆಂಡತಿನ 1 ಗಂಟೆ ಆಯ್ತು ಫೋನ್ ಇಟ್ಕೊಂಡು. ಆ ಫೋನ್ ಅವಳ ಒಬ್ಬಳಿಗೆನಾ? ಈ ಸಲ ಯಾರಾದ್ರೂ ಒಬ್ಬ ಒಳ್ಳೆ ಗಿರಾಕಿ ಸಿಗ್ಲಿ, ಈ ಮನೆ ನಡ ಇಟ್ಬಿಟ್ಟು ಒಂದು 50 ಕಾಯಿನ್ ಬಾಕ್ಸ್ ಹಾಕ್ಬಿಡೋಣ. ನೀನು ತಗೊಳ್ತೀಯಾ? ಸರಿ, ಯಾವಾಗ ಬರ್ತೀಯಾ? ಹಲೋ ಹಲೋ ರೀ, ಏನ್ರಿ ಮಾಡಿದ್ರಿ? ಅಯ್ಯೋ ಶಿವನೇ, ಏನಾಯ್ತು ಮೇಡಮ್ ಅವ್ರೆ? ಏನೋ ಇದಕ್ಕಿದ್ದಾಗೆ ಡೆಡ್ ಆಯ್ತು. ತಾವು ಮಾತನಾಡಿದ ಬಿಸಿಗೆ ಅದು ಡಮ್ ಅನ್ಬೇಕಿತ್ತು. ನಿಮ್ಮ ಪುಣ್ಯ ಡೆಡ್ ಆಗಿದೆ. ನನಗ್ ಗೊತ್ತಿದೆ ರೀ, ತಾಯಿ ಮಗ ಸೇರ್ಕೊಂಡು ಏನೋ ಮಾಡಿದೀರಾ. ಇಲ್ಲಾಂದ್ರೆ ನಾನ್ ಮಾತಾಡ್ತಿರ್ಬೇಕಾದ್ರೆ ಹೀಗಾಗ್ಬೇಕು ಅಂದ್ರೆ ಅತ್ತೆ ನಿಮ್ ಕಿವಿ ಚುಚ್ಚಿದ್ದಾರೆ, ನೀವ್ ಕತ್ತರಿಸಿದಿರಿ. ಆಗಲ್ಲ, ನನ್ನ ಕೈಲಿ ಆಗಲ್ಲ. ನಾನೇನು ಆ ಬಿಲ್ಗಳನ್ನ ಅಂತ ನೋಡ್ಲೋ, ಇಲ್ಲ ಮಾತಿನ ಬಾಣಗಳನ್ನ ಎದುರಿಸ್ಲೋ. ನನಗೆ ದಿನದಿಂದ ದಿನಕ್ಕೆ BP ಜಾಸ್ತಿ ಆಗ್ತಾ ಇದೆ. ಮಾತೃಶ್ರೀ, ನನ್ನ BP ಕಡಿಮೆ ಆಗೋವರೆಗೂ ನಾನು ಗಾಳಿ ಸೇವನೆ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ, ಮನೆ ಮಗನ್ನೇ ಆಚೆ ಕಳಿಸ್ಬಿಟ್ಲು. ಇದು ಎಂಥ ಸೊಸೆನೋ. ರಾಜಿಯವ್ರೆ, ನೀವೇನು ಯೋಚನೆ ಮಾಡ್ಬಿಡಿ. ಟೆಲಿಫೋನ್ ಕಂಬದಲ್ಲಿ ಸ್ವಲ್ಪ ಏರ್ಪೇರ್ ಆಗಿರ್ಬೇಕು, ಹೋಗಿ ರಿಪೇರ್ ಮಾಡಿ ಬಂದ್ಬಿಡ್ತೀವಿ. ಎಷ್ಟು ಜಾಣನೋ ನೀನು. ಬೇಗ ರಿಪೇರಿ ಮಾಡ್ಬಿಟ್ಟು ಬಂದ್ ಹೇಳೋ, ನಾನು ಇನ್ನೂ ಸ್ವಲ್ಪ ಮಾತಾಡೋದಿದೆ. ಆದ್ರೆ ರಿಪೇರಿ ಮಾಡೋದು ಹೇಗೆ ಅಂತ ಮರ್ತೋಗಿದೆ. ಈಗ ಆಹಾ, ಎಲ್ಲ ಜ್ಞಾಪಕ ಬಂತು. ಬಾರೋ ಬಿಟ್ಟ. ಕೈಯಲ್ಲಿ ಸರಿಯಾಗಿ ಕಟ್ಟಿಂಗ್ ಪ್ಲೇರ್ ಹಿಡಿಯಕ್ ಬರಲ್ಲ, ಕಂಬ ಹತ್ತಾ ಇದೆಯಾ? ಎಂತ ಕಂಬ ಮಾಡಿದಾರೋ, ನೈಸಾಗಿದೆ, ಹತ್ತಕ್ಕೆ ಆಗ್ತಿಲ್ಲ. ಈ ತರ ಮಳೆ ಇದ್ದಿದ್ರೆ ಫುಲ್ ಹತ್ಬಿಡ್ಬೋದಾಯ್ತು. ನಾವೇ ರಿಪೇರಿ ಮಾಡಿದ್ರೆ ತಪ್ಪಾಗುತ್ತೆ. ಡಿಪಾರ್ಟ್ಮೆಂಟ್ ತಿಳ್ಸೋಣ. ಡಿಪಾರ್ಟ್ಮೆಂಟ್ ತಿಳ್ಸಕ್ಕೆ ಮನೇಲಿ ಫೋನ್ ಕಟ್ ಆಗಿದೆ ತಾನೆ? ನಾವೇ ಹೋದ್ರಾಯ್ತಪ್ಪ. ಅಲ್ಲಿ ಹೋದ್ರೆ ಲಂಚ ಅಂತ ಮಸಾಲೆ ದೋಸೆ ಕೇಳ್ತಾರೆ. ಹಾಗಾದ್ರೆ ಏನೋ ಮಾಡೋದು? ಬಾಯ್ಲಿ ಬುಗ್ಗು. ಏನಿ ನುಗ್ಗೆಕಾಯಿ ಚಟ್ನಿ ಮಾಡ್ಬೇಕು ಅಂತಿದ್ಯಾ? ಯಾರೋ ಇಡ್ಲಿ? ಓಹೋ, ನಾರ್ದರವ್ರು. ಬನ್ನಿ ಬನ್ನಿ. ಹಳೆ ಸ್ಕೂಲ್ ನೋಡ್ಕೊಂಡು ಹೋಗಕ್ ಬಂದ್ರ? ಏನ್ ಹಾಗಂದ್ರೆ? ಜಾಜಿ ಹೆಡ್ ಮೇಡಮ್ ಇರೋ ಜಾಗ. ಏನ್ ಮಾಡ್ಲಿ, ಪ್ರಾಪ್ತಿ ಇಲ್ಲ. ಹಣೆ ಮೇಲೆ ಜಾಜಿ ಅಂತ ಹಚ್ಚ ಹಾಕಿಸ್ಕೋಬೇಕಿತ್ತು. ಹೃದಯದಲ್ಲಿ ಹಾಕಿಸ್ಕೊಂಡಿದೀನಿ. ಏನ್ ಮಾಡ್ಲಿ, ಯಾರಿಗೂ ಕಾಣಿಸಲ್ಲ. ಪಾಪ, ನೀವೇ ಮದ್ವೆ ಆಗ್ಬೇಕಾಗಿತ್ತು, ಸ್ವಲ್ಪದ್ರಲ್ಲೇ ಮಿಸ್ ಆಯ್ತು. ದಿನಾಗ್ಲು ಜಾಜಿ ಅವಳು ಗಂಡನ ಜೊತೆ ಜಗಳ ಆಡ್ತಾಳ. ಅವ್ರಿಬ್ರು ಹೇಗಿದ್ದಾರೆ ಅದನ್ನ ಇನ್ನೊಂದಿನ ಹೇಳ್ತೀನಿ ಬಿಡಿ. ಈಗ ಕನೆಕ್ಷನ್ ಕಿತ್ತೋಗಿದೆ. ಹೌದಾ? ಟೆಲಿಫೋನ್ದು ನಾನ್ ಕೇಳಿದ್ದು ಅವ್ರಿಬ್ರು ಮಧ್ಯೆ ಒಂದು ಮಾತಾಡಿದ್ರು ಕೇಳ್ಸಲ್ಲ. ಗಂಡ ಹೆಂಡತಿ ಮಧ್ಯೆನಾ? ಇಲ್ಲ, ಟೆಲಿಫೋನ್ ಅಲ್ಲಿ. ಜಾಜಿ ಬಗ್ಗೆ ಹೇಳ್ರೋ. ಎಕ್ಸ್ಪೈರಿ ಡೇಟ್ ಆಗಿರೋ ಲವರು ಮರ್ತು ಬಿಡಿ. ಹೇಗೋ ಮರಿಲಿ. ಜಾಜಿ ತುಂಬಾ ಒಳ್ಳೆಯವಳು. ನನಗ್ ಗೊತ್ತು,
ಇವತ್ತಲ್ಲ ನಾಳೆ ಅವಳು ಅವಳ ಗಂಡನಿಗೆ ಡೈವರ್ಸ್ ಕೊಟ್ಟು ನನ್ನನ್ ಮದುವೆ ಆಗೇ ಆಗ್ತಾಳೆ. ಇವತ್ತು ಜಾಜಿ ಅವ್ರಿಗೂ ನಮ್ ಬಾವಂಗೂ ಸಖತ್ ಜಗಳ ಆಯ್ತು. ಹೌದಾ? ಫೋನಲ್ಲಿ ಮಾತಾಡಿ ಆಡಿ ಫೋನ್ ಬಿಸಿಯಾಗಿ ಕನೆಕ್ಷನ್ ಕಟ್ ಆಯ್ತು. ಪಾಂಡ್ರಂಗ ಕೋಪಿಸ್ಕೊಂಡು ಹೊಟ್ಟೋಗ್ಬಿಟ್ಟ. ಈಗ ಪಾಂಡ್ರಂಗ ಮನೇಲಿ ಇಲ್ವಾ? ಮನೇಲಿ ಯಾರು ಇಲ್ಲ, ಜಾಜಿಯವರು ಒಬ್ರೇ ಇದ್ದಾರೆ. ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಈ ಫೋನ್ ನ ಅವ್ರಿಗೆ ರಿಪೇರಿ ಮಾಡ್ಕೊಡ್ಬೇಕಂತೆ. ನೀವೇನ್ ಯೋಚನೆ ಮಾಡ್ಬೇಡಿ, ನಮ್ಮ ಮನೆ ಪಕ್ಕದ ಮನೇಲಿ ಏಣಿ ಇದೆ, ಕೊಡಿಸ್ತೀನಿ, ತಗೊಂಬನ್ನಿ, ಹಾಕೊಳ್ಳಿ, ಹತ್ತಿ ರಿಪೇರಿ ಮಾಡಿ. ನಾವು ಇಲ್ಲಿ ರಿಪೇರಿ ಮಾಡ್ತಾ ಇರ್ತೀವಿ, ನೀವು ಹೋಗಿ ಜಾಜಿಯವ್ರನ್ನ ಮಾತಾಡ್ಸಿ. ತಿಥಿನೇ ಚೆನ್ನಾಗಿಲ್ಲ. ನಿಮ್ದ ಅಷ್ಟಮಿ, ರಾಹುಕಾಲ. ಕಂಬ ಹತ್ತಕ್ಕೆ ರಾಹುಕಾಲ ಇಲ್ಲ ತಾನೆ? ನಾನು ಇನ್ನೊಂದಿನ ಬಂದು ಅವ್ರು ನೋಡ್ತೀನಿ, ನೀವ್ ಈ ಕಂಬ ಹತ್ತೆ ರಿಪೇರಿ ಮಾಡಿ. ಏಣಿ ಕೊಡಿಸ್ತೀನಿ, ನಡೀರಿ. ವಾ, ಸದ್ಯಕ್ಕೆ ರಿಪೇರಿ ಆಯ್ತು. ಥ್ಯಾಂಕ್ ಯು ನಾರದವ್ರೆ. ಪರೋಪಕಾರಾರ್ಥಂ ಇದಂ ಶರೀರಂ. ಜಾಜಿನ ಕೇಳದೆ ಅಂತ ಹೇಳಿ ಸುಮ್ನೆ ಕೇಳಕ್ಕಾಗುತ್ತೇನೋ ವಿಟ್ಲಾ? ಈಗ ಕೇಳ್ಬೋದಲ್ವಾ? ಓಹೋ, ಕೇಳ್ಬೋದು. ಬರೋ ವಿಟ್ಲಾ. ಏರ್ಟೆಲ್ ಇದೆಯೋ? ರಿಂಗ್ ಆಗ್ತಾ ಇದೆಯಾ? ಹ್ಞೂ ಕಣ. ಹಲೋ, ಯಾರು ನೀವು? ನಾನು ಪದ್ದು. ಚೆನ್ನಾಗಿದ್ದೀರಾ? ರಾಂಗ್ ನಂಬರಾ? ಹೋಗ್ಲಿ ಬಿಡಿ, ಪರವಾಗಿಲ್ಲ. ಯಾರಿಗೋ ಫೋನ್ ಮಾಡ್ದೆ? ಯಾರಿಗ್ ಗೊತ್ತೋ? ಫೋನ್ ವರ್ಕ್ ಆಗ್ತಾ ಇದೆಯೋ ಇಲ್ವೋ ಅಂತ ನೋಡೋದಿಕ್ಕೆ ಯಾವ್ದೋ ಒಂದು ನಂಬರ್ ಡಯಲ್ ಮಾಡಿದೆ. ಪದ್ದು, ಇಷ್ಟೊಂದ್ ರಿಪೇರಿ ಎಲ್ಲೋ ಕಲ್ತೆ? 4 ವೈರ್ ಬಿಟ್ಕೊಂಡಿತ್ತಲ್ವಾ, ಅದನ್ನ ಒಂದಕ್ಕೆ ಸೇರಿಸಿ ಜಾಯಿನ್ ಮಾಡ್ಬಿಟ್ಟೆ. ಅಂದ್ರೆ ಮದುವೆಯಲ್ಲಿ ಶಾಸ್ತ್ರಿಗಳು ಸೀರೆಗೂ ಪಂಚೆಗೂ ಗಂಟು ಹಾಕ್ತಾರಲ್ಲ, ಹಾಕ್ತಾನೆ? ಅಲ್ಲ, ತಾಳಿಗೆ 3 ಗಂಟೆ ಹಾಕ್ತಂಗೆ. ಗುರು, ಯಾಕೆ ಗುರು ಗಡ್ಡ ಬಿಟ್ಟಿದ್ಯಾ? ಲವ್ ಫೇಲ್ಯೂರಾ? ಮುಖದ ಮೇಲೆ ಬಿದ್ದಿರೋ ಕುರ್ಪು ಕಾಣದೇ ಇರ್ಲಿ ಅಂತ ಕಣ. ಅಲ್ಲ, ನಾನು ಡಾನ್ ರುದ್ರ ಮಾತಾಡ್ತಾ ಇರೋದು. ನಾನು ಡಾನ್ ಸೂರಿ ಮಾತಾಡ್ತಾ ಇರೋದು ಮಗ. ನನ್ನಿಂದ ಏನಾಗ್ಬೇಕಾಯ್ತು? ವಸೂಲಿ ರಾಜ, ಒಬ್ಬನಿಂದ ವಸೂಲಿ ಮಾಡ್ಬೇಕು ಅಂತ ಫೋನ್ ನಂಬರ್ ಕೊಟ್ಟಿದ್ನಲ್ಲ, ಏನಾಯ್ತು? ನೀನ್ ಕೊಟ್ಟ ಫೋನ್ ನಂಬರು ನನ್ನ ಕಿವಿ ಮೇಲೆ ಇದೆ, ಆದ್ರೆ ಎಷ್ಟು ವಸೂಲಿ ಮಾಡ್ಬೇಕು ಅನ್ನೋದು ಇನ್ನೂ ನನ್ನ ಕಿವಿಗೆ ಬಿದ್ದಿಲ್ಲಮ್ಮ. 10 ಲಕ್ಷ. 10 ಲಕ್ಷನ? ಇಂಥ ಸಣ್ಣ ಪುಟ್ಟ ಡೀಲ್ನ ನಾನಲ್ಲ, ನಾನು ಶಿಕ್ಷಣ ಮಾಡಲ್ಲ ಕಣ. ಏಯ್ ಸೂರಿ, ಮೊದಲು ಈ ಡೀಲ್ ಮಾಡಿ ಮುಗಿಸು, ಮುಂದೆ ಜಾಸ್ತಿ ಕೊಡ್ತೀನಿ. ಕಾಲಕ್ಕೂ ನಿಂದು ಇದೇ ಆಗೋಯ್ತು ಕಣ. ಆಯ್ತು, ಕೈ ಕಾಲು ಎತ್ಬೇಕೋ ಅಥವಾ ಆಸಾಮಿನೇ? ಆ ಸ್ವಾಮಿಗೆ ಏನು ಆಗ್ಬಾರ್ದು. ಅವನ ಹೆಸರು ಪುಂಡ್ರಿಕ ಅಂತ. ಫೋನ್ ನಂಬರ್ ಕೊಟ್ಟಿದ್ದೀನಲ್ಲ. ಸರಿ, ಈಗೇನು ಅವನ್ನ ಕಿಡ್ನಾಪ್ ಮಾಡ್ಬೇಕು, ಹೆದರ್ಸ್ಬೇಕು, ಅಷ್ಟೇ ತಾನೇ? ಹೌದು, ಅವನು ಸಖತ್ ಶ್ರೀಮಂತ. ಅವನ ಹೆಂಡತಿ ಗಂಡನಿಗೋಸ್ಕರ ಪ್ರಾಣ ಬೇಕಾದ್ರೆ ಟುಸ್ ಅಂತ ಬಿಟ್ಬಿಡ್ತಾಳೆ. ಗಂಡನ ಪ್ರಾಣ ನಮ್ಮ ಕೈಲಿದೆ ಅಂತ ಗೊತ್ತಾದ್ರೆ ಹತ್ತೇನೋ 20 ಲಕ್ಷ ಕೊಡೋದಕ್ಕೂ ತಯಾರಾಗಿರ್ತಾಳೆ. ಹಾಗಾದ್ರೆ ನಾನು ಒಂದು 10 ಲಕ್ಷ ಎಕ್ಸ್ಟ್ರಾ ಗುಂಚ್ಕೊಂಡ್ಬಿಡ್ಲೇನಾ? ನೋಡೋ, ಈ ಡೀಲು ಬರೀ 10 ಲಕ್ಷಕ್ಕೆ ಮಾತ್ರ. ಕೆರೆ ಫಲವತ್ತಾಗಿದೆ ಅಂತ ಗೊತ್ತಾದ್ರೆ ಇನ್ನೊಂದು 6 ತಿಂಗಳು ಬಿಟ್ಟು ದೊಡ್ಡ ಬಲೆನೇ ಬೀಸ್ಬೋದು. ಆಯ್ತು, ಮೀನ್ ನಿಂದು ಬಲೆ ನಂದು ಅಂತ ಏನಾದ್ರು ಆದ್ರೆ ಕೆರೆನಲ್ಲಿ ಈಜಾಡೋ ಹೆಣ ಆಗ್ಬಿಡ್ತೀಯ. ನನ್ನಿಂದ ನಿನಗೆ ಯಾವತ್ತೂ ಮೋಸ ಆಗೋದಿಲ್ಲ. ದುಡ್ಡು ನಿನ್ನ ಕೈಗೆ ಬಂದ ತಕ್ಷಣ ಅದು ನನಗೆ ಸೇರಬೇಕು. ಆಮೇಲೆ ನಿನ್ನ ಶೇರ್ ತೊಗೊಂಡು ನೀನು ಹೋಗು. ಮೊದಲು ಕಿಡ್ನ್ಯಾಪ್ ಬಗ್ಗೆ ಫೋನ್ ಮಾಡು. ಆಯ್ತು ಮಗ. ಲೋ ಶಿಷ್ಯ, ಆ ಪುಂಡ್ರಿಕ ನಂಬರ್ ಏನ? ಕಿವಿ ಮೇಲೆ ಚೆಂಡು ತರನೇ ಐತೆ. ಹಲೋ, ಚೆನ್ನಾಗಿ ನಗ್ತೀಯಾ? ಸುಮ್ನೆ ನಗೋಕೆ ಯಾಕೆ ಒಂದ್ ಕಾಲ್ ವೇಸ್ಟ್ ಮಾಡ್ತೀಯಾ? ಇದೇನೆ ಪುಂಡ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಅವರು ಪುಂಡ ಅಲ್ಲ, ನನ್ ಗಂಡ. ಏನ್ ಮಾಡ್ತಾ ಇದ್ದಾನೆ? ಯಾರೋ ನೀನು? ಈಗ ನಿನ್ನ ಗಂಡನ್ಗೆ ಪ್ಯಾಂಟು ಶರ್ಟ್ ಹಾಕಿ ನೀನೇ ಇಲ್ಲಿ ಕರ್ಕೊಂಡ್ ಬರ್ತೀಯೋ ಅಥವಾ ನಾನೇ ಬಟ್ಟೆ ತಗೊಂಡು ಅಲ್ಲಿಗೆ ಬರ್ಲೋ? ಏನೋ ಹೇಳ್ತಿದ್ಯಾ? ನನ್ ಗಂಡನ ಪ್ರಾಣಕ್ಕೆ ಬೆಲೆ ಕಟ್ಟೋಕೆ ನೀನ್ ಯಾರು? ನಾನು ರೌಡಿ ಸೂರಿ, ಯಾರ ಪ್ರಾಣಕ್ಕೆ ಬೇಕಾದ್ರೂ ಬೆಲೆ ಕಟ್ಟೋದು. ಏನು, ನಿನ್ ಗಂಡನ ನೀನು ತುಂಬಾ ಪ್ರೀತಿಸ್ತೀಯಂತ? ಹೌದು, ನಿನ್ಗೆ ಹೇಗೋ ಗೊತ್ತು? ಫೋನಲ್ಲಿ ನಿನ್ ವಾಯ್ಸ್ ಕೇಳ್ತಿದ್ದಂಗೆ ಗೊತ್ತಾಗೋಯ್ತು. ಈಗ ನಿನ್ ಗಂಡನ ಪ್ರಾಣಕ್ಕೆ ಎಷ್ಟು ಬೆಲೆ ಕಟ್ತೀಯಾ? 5 ಲಕ್ಷ, 10 ಲಕ್ಷ, 20 ಲಕ್ಷ? 50 ಪೈಸೆ ಕೊಡ್ತೀನಿ, ಕಡ್ಲೆಪುರಿ ತಿನ್ಕೋ. ಕಡ್ಲೆಪುರಿನ ನಾನೇ ತಂದಿರ್ತೀನಿ. ನಿನ್ ಗಂಡನ್ ಬಾಡಿ ಮೇಲೆ ಎರ್ಚಕ್ ಮುಂಚೆ 20 ಲಕ್ಷ ರೆಡಿ ಮಾಡಿ. ಏನು ಹೆದರ್ಸ್ತಾ ಇದ್ಯಾ? ನಿನ್ನ ಆಟ ನನ್ನ ಹತ್ರ ನಡೆಯೋಲ್ಲ. ನಾಳೆ ನಿನ್ ಗಂಡ ಕಿಡ್ನಾಪ್ ಆಗ್ತಾನಲ್ಲ, ಆಗ ನನ್ನ ಆಟ ನೋಡು. ನೋಡೋ, ನನ್ ಗಂಡನ್ ಸುದ್ದಿಗೆ ಏನಾದ್ರೂ ಬಂದ್ರೆ
ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಈಗ ಒಂದು ಸಣ್ಣ ಕಾಂಪ್ರಮೈಸ್ ಬರೋಣ. ನಿನಗೆ 3 ದಿನ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ದುಡ್ಡನ್ನ ಅರೇಂಜ್ ಮಾಡ್ಕೊ. ಇಲ್ಲ ಅಂದ್ರೆ ನೀನು ನಿನ್ನ ಗಂಡನ್ನ ಪಾತಾಳದಲ್ಲಿ ಬಚ್ಚಿಟ್ಟಿದ್ರು ನಾನ್ ಕಿಡ್ನಾಪ್ ಮಾಡ್ತೀನಿ. ಆಗ 20 ಲಕ್ಷ ಅಲ್ಲ 2 ಕೋಟಿ ಕೊಡ್ಬೇಕಾಗುತ್ತೆ. ತಾಕತ್ತಿದ್ರೆ ಬಂದು ನನ್ ಗಂಡನ್ ಮುಟ್ಟೋ. ಏನು ಫೋನಲ್ಲಿ ಆವಾಜ್ ಆಗ್ತೀಯಾ? ಕೊಡ್ರಿ ಇಲ್ಲಿ ನಾವು ಹಾಕೋಣ. ಏನೋ ಎದುರಿಸ್ತಾ ಇದೀಯಾ? ಎಗ್ರಿಸಿ ಒಂದು ಕಪಾಳಕ್ ಹೊಡೆದ ಅಂದ್ರೆ ಎಡಗಡೆ ಇರೋಕನ್ನೇ ಬಲ್ಗಡೆಗೆ, ಬಲ್ಗಡೆ ಇರೋಕನ್ನೇ ಎಡಗಡೆಗೆ ಆಗ್ಬಿಡ್ಬೇಕು. ಅಮ್ಮನಿಗೆ ಒಂಚೂರು ಫೋನ್ ಕೊಡೋ, ಇಲ್ಲ ಅಂದ್ರೆ ಫೋನಲ್ಲೇ ಎದುರಿಸಿ ಎದೆ ಓದ್ಬಿಡ್ತೀನಿ. ಇದೇ ಕೊನೆ ಸಾರಿ. ಇನ್ನೊಂದ್ಸಲ ನನ್ ಗಂಡನ್ ತಂಟೆಗ್ ಬಂದ್ರೆ ಗೊತ್ತಲ್ಲ ನನ್ನ ಹತ್ರನೂ ಜನ ಇದಾರೆ ಅಂತ. ಇಡ ಫೋನು. ನಿನ್ನ ಹತ್ರ ಹುಡುಗರು ಇರ್ಬೋದು, ಪೊಲೀಸರು ಇರ್ಬೋದು, ಆದ್ರೆ ನನ್ನ ಹತ್ರ ಇರೋರು ಎಲ್ಲ ರೌಡಿಗಳು, ಸುಪಾರಿ ಕಿಲ್ಲರ್ಸ್. 20 ಲಕ್ಷ ರೂಪಾಯಿನ ಅರೇಂಜ್ ಮಾಡ್ಕೊ. ಗಂಡನ್ಗಿಂತ 20 ಲಕ್ಷ ರೂಪಾಯಿ ಏನ್ ದೊಡ್ಡದಲ್ಲ. ಯೋಚನೆ ಮಾಡು ಬುಲ್ಬುಲ್. ಅಯ್ಯೋ, ನಿಜವಾದ ಕಿಡ್ನಾಪರ್ಸೇ ಫೋನ್ ಮಾಡಿರೋದು. ನನ್ ಗಂಡನ್ ಕಿಡ್ನಾಪ್. ಅಯ್ಯೋ, ಏನು ಅಂದ್ರೆ ಯಾಕೆ ಮೇಡಮ್ ಅವ್ರೆ ಗಾಬರಿ ಆಗಿದ್ದೀರಾ? ರೀ, ನಿಮ್ಮನ್ನ ಕಿಡ್ನಾಪ್ ಮಾಡ್ತಾರಂತೆ. ಅದು ಯಾವ ಹೊಸ ಹುಡುಗಿ ಕಣ್ಣು ನನ್ನ ಮೇಲೆ ಬಿದ್ದಿದ್ದೀರಿ? ಕಣ್ ಬಿದ್ದಿರೋದು ಹುಡುಗಿದಲ್ಲ, ರೌಡಿಗಳ್ದು. ಅಂತೂ ನಾನು ಪಬ್ಲಿಕ್ ಪ್ರಾಪರ್ಟಿ ಆಗೋದೆ. ಮೇಡಮ್ ಅವರೇ, ಈಗ ನನ್ನನ್ನು ಕಿಡ್ನಾಪ್ ಮಾಡಾದ್ಮೇಲೆ ಇಂಥವ್ರೇ ಮುಂದಿನ CM ಆಗಬೇಕು ಅಂತ ಅವರು ಬೇಡಿಕೆಗಳನ್ನ ಏನಾದ್ರು ಇಡ್ತಾರ? ಅಯ್ಯೋ, ಅದಲ್ಲ ರೀ ಅವ್ರ ಬೇಡಿಕೆ ಸ್ಮಾಲ್ ಅಮೌಂಟ್, 20 ಲಕ್ಷ ಅಷ್ಟೇ. ವೋಟ್ ಹಾಕಿ ಮಂತ್ರಿ ಮಾಡೋ ಒಬ್ಬ ಮತದಾರನ ಬೆಲೆ ಕೇವಲ 20 ಲಕ್ಷ. ಅವ್ರು ಕುದುರೆ ವ್ಯಾಪಾರ ಮಾಡಿದ್ರೆ ಒಬ್ಬೊಬ್ಬರ ಬೆಲೆ 10 ಕೋಟಿ. ಯಾವನ ಫೋನ್ ಮಾಡಿದಾರಿ, 20 ಲಕ್ಷ ರೂಪಾಯಿ ಕೊಟ್ರೆ ನಿಮ್ಮನ್ನ ಕಿಡ್ನಾಪ್ ಮಾಡಲ್ವಂತೆ. ಇಲ್ಲ ಅಂದ್ರೆ ನಿಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ 2 ಕೋಟಿ ವಸೂಲಿ ಮಾಡ್ತೀನಿ ಇಂದ. ಕರ್ಕೊಂಡು ಹೋಗ್ಲಿ ಬಿಡಿ ಮೇಡಮ್ ಅವರೇ, ಅಲ್ಲಾದ್ರೂ ಹೋಗಿ ನೆಮ್ಮದಿಯಾಗಿದ್ದು. ಹೇಗ್ರಿ ನೆಮ್ಮದಿಯಾಗಿರ್ತೀರಾ? ದಿನಾಗ್ಲೂ ನಿಮಗೆ ಚಿತ್ರಹಿಂಸೆ ಕೊಟ್ಟು ನಿಮ್ ಕೈಲಿ ನನಗೆ ಫೋನ್ ಮಾಡಿಸ್ತಾನೆ. ಆಗ್ಲೂ ನಾವ್ 2 ಕೋಟಿ ಕೊಡ್ಲಿಲ್ಲ ಅಂದ್ರೆ ದಿನಕ್ಕೊಂದೊಂದ್ ಬೆರಳು ಕತ್ತರಿಸಿ ನನಗೆ ಪಾರ್ಸೆಲ್ ಮಾಡ್ತಾನೆ. ಈ ಮಾತನ್ನ ಅವನು ಹೇಳಿದೆ ಅಲ್ಲ, ನನ್ ಕಲ್ಪನೆ. ಹುಚ್ಚು ಕಲ್ಪನೆ ಮಾಡ್ಕೊತೀರಿ ನೀವು. ಏನೋ ತಮಾಷೆಗೆ ಅಂದಿರ್ಬೇಕು, ಬಿಟ್ಬಿಡಿ. 20 ಲಕ್ಷ ಹೋದ್ರೆ ಕತ್ತೆ ಬಾಲ. ನನ್ಗೋಸ್ಕರ ನೀವು ಬದುಕಿರ್ಬೇಕು ರೀ. ಮೇಡಮ್ ಅವರೇ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನೋಡಿ, ಅದು ಯಾಕೋ ಏನೋ ದಿನದಿಂದ ದಿನಕ್ಕೆ ಮನೆ ಖರ್ಚು ಜಾಸ್ತಿ ಬರ್ತಾ ಇದೆ. ಬರೀ ಫೋನ್ ಬಿಲ್ಲೆ ತಿಂಗಳಿಗೆ 3 ರಿಂದ 4 ಸಾವಿರ ಬರ್ತಾ ಇದೆ. ಈಗ ಆಗ್ಬಿಟ್ರೆ ಸಂಸಾರ ನಡೆಸೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾಳೆಯಿಂದ ಟಿಫನ್ ಕಟ್. ಪಾಂಡ್ರಂಗ, ತಿಂಡಿ ಮೇಲೆ ಕೋಪ ಮಾಡ್ಕೊಂಡ್ರೆ ಹೇಗೋ? ಇವಾಗ ನಿನ್ ಕಿಡ್ನಾಪ್ ಆಗಿದ್ರೆ ನೀನ್ ಅವ್ರಿಗೆ ದುಡ್ಡು ಕೊಡ್ತಾ ಇದೆಯೋ ಇಲ್ವೋ? ಅದೇ ದುಡ್ಡಲ್ಲಿ ತಿಂಡಿ ತಿಂದ್ರೆ ಆಯ್ತು. ಅಯ್ಯೋ, ಇಲ್ಲಿ ಪ್ರಾಣ ಹೋಗ್ತಾ ಇದೆ, ತಿಂಡಿ ವಿಷಯ ಮಾತಾಡ್ತಿದ್ರಲ್ಲ. ಬೆದರಿಕೆ ಬಂದಿರೋದು ಸಾಮಾನ್ಯ ವಿಷಯ ಅಲ್ಲ. ಯಾವ್ದೇ ಕಾರಣಕ್ಕೂ ನಮ್ಮ ಯಜಮಾನ್ರು ಆ ಕಿಡ್ನಾಪರ್ಸ್ ಕೈಗೆ ಸಿಕ್ಬಾರ್ದು ಕಣ್ರು. ಅದಕ್ಕೀಗ ನನ್ನನ್ನು ಏನ್ ಮಾಡ್ಬೇಕು ಅಂತ ಇದ್ರೆ ಮೇಡಮ್ ಅವರೇ? ಇವ್ರನ್ನ ಎತ್ತಾಕೊಂಡು ಹೋಗಿ ರೂಮಲ್ಲಿ ಕೂಡ ಹಾಕಿ. ಆರಾಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಇದ್ದಂಗಿದ್ದೆ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಮನೆಯವರೆಲ್ಲರೂ ಸೇರ್ಕೊಂಡು ಅಂತ ಪಿಕ್ಚರ್ ಒಳಗಿನ ಅಂಬರೀಷನ್ ಮಾಡಾಕ್ ಕೊಟ್ರಲ್ಲ. ಇನ್ನು ಉಗುರು ತೆಗೆಯೋದೊಂದು ಬಾಕಿನ್ರಪ್ಪ. ಎಲ್ಲ ನಿನ್ ಒಳ್ಳೇದಕ್ಕೆ ಪಾಂಡ್ರಂಗ. ನಿಮ್ಗೇನಾದ್ರೂ ದೋಸೆ ಗೀಸೆ ಬೇಕು ಅಂದ್ರೆ ಹೇಳಿ, ನಾವು ಕಿಟಕಿಯಿಂದ ಕೊಡ್ತೀವಿ. ಇನ್ 3 ದಿವಸ ಆದ್ಮೇಲೆ ನಿಮ್ಮ ನಾಚೆ ಬಿಡೋದು. ಏನು ನಾರ್ದವ್ರು ಸೈಲೆಂಟ್ ಆಗಿ ಎಂಟ್ರಿ ಕೊಡ್ತಾ ಇದ್ದೀರಲ್ಲ? ಜಾಜಿ ನೋಡೋಣ ಅಂತ ಬಂದೆ. ಅಯ್ಯೋ, ಜಾಜಿ ಅವರ ಮನೇಲಿ ಯಾರು ಇಲ್ಲ. ಎಲ್ಲಿ ಹೋಗಿದ್ದಾರೆ? ನಮ್ ಪಾಂಡ್ರಂಗ್ ಭಾವ ಇದಾರಲ್ಲ, ಅವರು ಮನೇಲಿಲ್ಲ. ನಾವು ಅವ್ರನ್ನ ರೂಮಲ್ಲೂ ಕೂಡಾಕಿಲ್ಲ. ಹೌದೌದು, ಜಾಜಿ ಅವ್ರು ಒಬ್ರೇ ಇದ್ದಾರೆ. ಅಲ್ಲಿಗೆ ನನ್ ದಾರಿ ಸುಗಮ ಆಯ್ತು. ನಾನೇನಾದ್ರೂ ಜಾಜಿನ ಮದುವೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ 100 ಸಿನಿಮಾ 200 ನಾಟಕ ತೋರಿಸ್ಬಿಡ್ತಿದ್ದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಪ್ರತಿಯೊಂದು ಊರನ್ನು ಸುತ್ತಿಸ್ಬಿಡ್ತಿದ್ದೆ. ನಿಮ್ಗಿಂತ ನಮ್ ಪಾಂಡ್ರಂಗನೇ ವಾಸಿ. ಕೇಳ್ದಾಗೆಲ್ಲ 200 ರೂಪಾಯಿ ಕೊಡ್ತಾನೆ. ಅವ್ನು 200 ಕೊಟ್ರೆ ನಾನ್ ನಿಮ್ಗೆ 300 ಕೊಡ್ತೀನಿ. ವಾರ ಪೂರ್ತಿ ನನ್ನ ತಿಳ್ಕೊಂಡು ಮಸಾಲೆ ದೋಸೆ ತಿನ್ನಿ. ಈಗ ನೀವು ಹೋಗಿ ಜಾಜಿ ಅವ್ರ ಹತ್ರ ಮಾತಾಡ್ಬೋದು. ಹಾಗೆ ನಿಮ್ ಲವ್ ಬಗ್ಗೆನೂ ಹೇಳ್ಕೋಬಹುದು. ಅವ್ರು ಹೂ ಅಂತ ಬೇಕಾದ್ರು ಹೇಳ್ಬೋದು, ಇಲ್ಲ ಹೂ ಅಂತ ಬೇಕಾದ್ರೂ ಉಗಿಬೋದು. 2ನೇ ಗ್ಯಾರಂಟಿ. ಜಾಜಿ ಅವರು ಯಾವಾಗಾದ್ರೂ ನಾರದ ಅಂತ ಹೇಳ್ತಾರ? ಮೊನ್ನೆ ತಾನೇ ಹೇಳ್ತಾ ಇದ್ರು. ಯಾವಾಗ? ಟಿವಿನಲ್ಲಿ ಸಂಪೂರ್ಣ ರಾಮಾಯಣ ನಾಟಕ ಬರ್ತಿತ್ತು. ಅದರಲ್ಲಿ ಫಿಟ್ಟಿಂಗ್ ನಾರ್ದ ಎಂಟ್ರಿ ಕೊಟ್ಟ ತಕ್ಷಣ ನಾರ್ದ ಅಂದ್ರು. ನೀವು ದೋಸೆ ದಿನಕ್ಕೂ ಲಾಯಕ್ಕಿಲ್ಲ, ಬಿಸ್ಕೆಟ್ ದಿನಕ್ಕೂ ಲಾಯಕ್ಕಿಲ್ಲ. ಮಣ್ ತಿನ್ನಿ. ಗಂಡನ್ನ ರೂಮಲ್ಲಿ ಕೂಡ ಹಾಕಿ ಬೀಗ ಹಾಕಿದೆಯಲ್ಲ, ಅವ್ರಿಗೆ ಊಟ ತಿಂಡಿ ಕೊಡೋದ್ ಬೇಡ್ವಾ? ನನ್ ಗಂಡನ್ ಯೋಗಕ್ಷೇಮ ಹೇಗ್ ನೋಡ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಬೇರೆಯವರಿಂದ ಕಲ್ತ್ಕೊಳ್ಳೋದ್ ಬೇಕಾಗಿಲ್ಲ. ಪದ್ಮವಿಟ್ಲ, ರೆಡಿನಾ? ಊಟ ರೆಡಿ. ತಗೊಂಡ್ ಹೋಗಿ ನಿಮ್ ಬಾವನ್ ರೂಮಲ್ಲಿ ಬಡಿ. ಆದ್ರೆ ಬೀಗ ನಿಮ್ಮ ಹತ್ರನೇ ಇದೆಯಲ್ಲ? ಹೌದಲ್ವಾ? ಸರಿ, ನಡಿ, ನಾನು ಬರ್ತೀನಿ.
ಬಿಸಿ ಆರಕ್ ಮುಂಚೆ ಊಟ ಮಾಡ್ಕೊಂಡ್ಬಿಡಿ. ಮೇಡಮ್ ಅವರೇ, ಈ ಕತ್ಲೆ ಕೋಣೆನಲ್ಲಿ ನನ್ನ ಒಬ್ಬನೇ ಕೂಡಾಕ್ಬಿಟ್ಟಿದ್ರಲ್ಲ. ಛೀ, ತುಂಟ ಅಂದ್ರೆ ನಾನು ನಿಮ್ ಜೊತೆ ಇರ್ಬೇಕು ಅಂತೀರಾ? ಒಂದೆರಡು ದಿವಸ ಅಷ್ಟೇ ರೀ, ಆ ರೌಡಿಗಳ ಕಾಟ ಕಡಿಮೆ ಆಗ್ಲಿ, ಆಮೇಲೆ ನಿಮ್ಮನ್ನ ನಮ್ ರೂಮಿಗೆ ಶಿಫ್ಟ್ ಮಾಡಿಸ್ತೀನಿ. ಅಯ್ಯೋ, ನೀವ್ಯಾಕ್ ಬಂದ್ರಿ? ಹೋಗ್ತಿ ಬಳಕೆ. ಅಲ್ಲ ಮೇಡಮ್ ಅವರೇ, ಕಿಡ್ನಾಪರು ಅಕ್ಕ ಏನ್ರಿ ಅದು ಗಲಾಟೆ? ಅಯ್ಯೋ, ಯಾರೋ ಇದು ಕಳ್ಳ? ಕಳ್ಳಲ್ಲ, ಕಿಡ್ನಾಪರು. ನನ್ ಗಂಡನ್ ಕಿಡ್ನಾಪ್ ಮಾಡಕ್ ಬಂದಿದ್ದಾನೆ. ಹಾಕೊಂಡಲ್ಲ ಅಯ್ಯೋ ಅಯ್ಯೋ, ತಪ್ಪಿಸ್ಕೊಂಡು ಓಡ್ತಾ ಇದ್ದಾರೆ. ಹಿಡೀರೋ. ಹಲೋ, ಗೊತ್ತಾಯ್ತು ನೀನೆ ಅಂತ. ನಕ್ಬಿಟ್ಟು ಹೇಳ್ತೀಯೋ, ನಗಕ್ ಮುಂಚೆ ಹೇಳ್ತೀಯೋ? ಈಗೇನು 20 ಲಕ್ಷ ಕೊಡ್ತೀಯೋ ಕೊಡಲ್ವಾ? 20 ಲಕ್ಷನಾ? ನಿನ್ಗೆ ಯಾಕೋ ಕೊಡ್ಬೇಕು? ನಿನ್ಗೂ ನನ್ಗೂ ಏನೋ ಸಂಬಂಧ? ಸ್ವಂತ ದುಡ್ದು ತಿನ್ನೋ ಯೋಗ್ಯತೆ ಇಲ್ಲ ನಿನ್ ಜನ್ಮಕ್ಕಿಷ್ಟು. ಅಣ್ಣಮ್ಮನ್ ದೇವಸ್ಥಾನ ಮುಂದೆ ಕುತ್ಕೊಂಡ್ ಭಿಕ್ಷೆ ಬೇಡೋ? ನಿನ್ ಮುಖಕ್ ಹಳೆ ಎಕ್ಕಡದ್ ಮೊಳೆ ಚುಚ್ಚ. ಯಾಕೆ ಗುರು ಉಗುದ್ಲಾ? ನೀನು ಉಗಿ ಗುರು. ಅಯ್ಯೋ, ನನಗಲ್ಲ ಗುರು, ಅವಳಿಗೆ. ನೋಡಮ್ಮ, 10% ಡಿಸ್ಕೌಂಟ್ ತರ 18 ಲಕ್ಷ ಕೊಟ್ಬಿಡಮ್ಮ. ಒಂದ್ ನಯಾ ಪೈಸನು ಕೊಡೋದಿಲ್ಲ. ನಿನ್ಗೆ ನನ್ ಗಂಡ ತಾನೇ ಬೇಕು. ನಿನ್ ಗಂಡ್ಸೆ ಆಗಿದ್ರೆ ನನ್ ಮನೆಗೆ ಬಂದು ನನ್ ಗಂಡನ್ ಕಿಡ್ನಾಪ್ ಮಾಡು, ನಾನು ನೋಡ್ತೀನಿ ನಿನ್ ತಾಕತ್ತ. ಏ ಗೂಬೆ, ನನ್ ಮನೆ ಅಡ್ರೆಸ್ ಬರ್ಕೋ. ನಂಬರ್ 47/48, ಸೆಕೆಂಡ್ ಕ್ರಾಸ್, ರಾಜರಾಜೇಶ್ವರಿ ನಗರ. ಜಾಜಿ ಅವ್ರೆ, ಹಾಗೆಲ್ಲ ಮಾತಾಡ್ಬೇಡಿ. ಏ ಸುಮ್ನಿರ. ಅವ್ನು ಬಂದೇ ಬರ್ತಾನೆ. ನೀವೇ ರೌಡಿಗಳನ್ನ ಕರ್ಸಿ ಬಾವನ್ ಕಿಡ್ನಾಪ್ ಮಾಡ್ಸೋದು ಸರಿನಾ? ಫೋನ್ ಕಾಲ್ಗಳಿಗೆಲ್ಲ ಹೆದರ್ಕೋಬಾರ್ದು. ಒಂದ್ ವೇಳೆ ಅವ್ನ್ ಬಂದ್ರೆ ಅವ್ನ್ ಸರಿಯಾಗಿ ಪಾಠ ಕಲಿಸ್ತೀನಿ. ಕಿಡ್ನಾಪರ್ ಬರೋದು ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅವನು ಸೈಲೆಂಟ್ ಆಗಿ ಬಂದು ರೂಮ್ ಅಲ್ಲಿರೋ ಪಾಂಡ್ರಂಗನ್ ಅಭ್ಯಾಸ ಮಾಡ್ಕೊಂಡು ಹೋಗ್ಬಿಟ್ರೆ. ನಿನ್ಗೂ ಬುದ್ಧಿ ಇದೆ ಕಣೋ, ನೀನ್ ಹೇಳ್ತಿರೋದು ಕರೆಕ್ಟು. ಮೇಡಮ್ ಅವರೇ, ಮನೆ ಯಜಮಾನನ್ ತಗೊಂಡೋಗಿ ಕಂಬಕ್ಕೆ ನಾಯಿ ಕುನ್ನಿ ಕಟ್ಟಾಕ್ದಂಗ್ ಕಟ್ಟಾಕಿದಿರಲ್ಲ, ನನ್ನಿಂದ ಆದ ಘನ ಅಪರಾಧವಾದ್ರು ಏನು? ಇದೆಲ್ಲ ನಿಮ್ ಒಳ್ಳೇದಕ್ಕೆ ರೀ. ನನ್ ಮಾಂಗಲ್ಯ ನಾನ್ ಕಾಪಾಡ್ಕೋಬೇಕಲ್ವಾ? ಮೇಡಮ್ ಅವರೇ, ನಿಮ್ಮ ಮಾಂಗಲ್ಯ ಭದ್ರವಾಗಿರ್ಬೇಕು ಅಂದ್ರೆ ಸಾಸ್ವೆ ಡಬ್ಬದಲ್ಲಿ ಹಾಕಿರ್ಬೋದು. ಸಾಸ್ವೆ ಡಬ್ಬದಲ್ಲಿ ಹಾಕಿಡೋಕ್ ಆಗೋಲ್ಲ ರೀ. ಯಾಕೆಂದ್ರೆ ನನ್ ಮಾಂಗಲ್ಯ ನೀವೇ. ಅವ್ನ್ ಯಾವನ ಬರ್ತಾನಂತೆ ನಿಮ್ಮನ್ ಕಿಡ್ನಾಪ್ ಮಾಡೋದಿಕ್ಕೆ. ಅದಕ್ಕೆ ಈ ವ್ಯವಸ್ಥೆ. ಏ ಪದ್ದು ಬಿಟ್ಲ, ಅವ್ನ್ ಬಂದ್ರೆ ಚೆನ್ನಾಗ್ 4 ಚಚ್ಚರೋ. ಸುಮ್ನೆ ಚಚ್ಚೋದಿಕ್ ಆಗೋದಿಲ್ವಲ್ಲ. ಈಗ ಅಯ್ಯೋ, ಸೂಪರ್ ಆಗಿ ಚಚ್ತೀವಿ. ಬಿಟ್ಲಾ ಹಂಗ್ಯಾಕೆ ಹೊಡಿತೀರಾ? ನಾನು ಲೈನ್ ಮ್ಯಾನ್ ನಾನು. ಲೈನ್ ಮ್ಯಾನ್? ಸಾರಿ ಸರ್, ಕಿಡ್ನಾಪರ್ ಅನ್ಕೊಂಡ್ಬಿಟ್ಟೆ. ಟೆಲಿಫೋನ್ ಕಂಬತ್ತಿದ್ಯಾರ್ರಿ? ನಾನು ಏಣಿ ಹಿಡ್ಕೊಂಡಿದ್ದೆ, ಇವನೇ ಹತ್ತಿದ್ದು. ಅದು ವೈರಲ್ಲ ಡಿಸ್ಕನೆಕ್ಟ್ ಆಗ್ಬಿಟ್ಟಿತ್ತಲ್ವಾ, ನೀಟಾಗಿ ಕನೆಕ್ಟ್ ಮಾಡ್ಬಿಟ್ಟೆ. ತಲೆ ಏನಿಗೆ ಕನೆಕ್ಷನ್ ಮಾಡಿದಿರ? ಎಲ್ಲ ನಾನ್ ಕನೆಕ್ಷನ್ ಮಾಡಿದಿರಲ್ರಿ. ಬೇರೆ ಮನೆ ಫೋನ್ ಎಲ್ಲ ನಿಮ್ಮನೆ ಬರ್ತಾ ಇದೆ, ನಿಮ್ಮನೆ ಫೋನ್ ಎಲ್ಲ ಬೇರೆ ಮನೆಗೆ ಹೋಗ್ತಾ ಇದೆ. ಹಾಗಾಗಿದ್ಯಾ? ಮತ್ತಿನ್ನೇನ್ ಮೇಡಮ್, ಪಕ್ಕದ ಮನೆಯವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನೊಂದ್ಸರಿ ನಾನು ಈ ರೀತಿ ಆದ್ರೆ ಒದ್ದು ಒಳಗಾಕ್ಸ್ಬಿಡ್ತೀನಿ ಅಷ್ಟೇ. ಹಲೋ ಇನ್ಸ್ಪೆಕ್ಟ್ರಾ, ನೋಡಿ ನಮ್ ಟೆಲಿಫೋನ್ ಕಂಬದಲ್ಲಿ ಏನೋ ವ್ಯತ್ಯಾಸ ಆಗಿ ಪಕ್ಕದ ಮನೆಗೆ ಹೋಗೋ ಫೋನ್ ಎಲ್ಲ ನಮ್ಮನೆಗೆ ಬರ್ತಿದೆ. ಯಾವ್ದೋ ರೌಡಿಗಳು ಫೋನ್ ಮಾಡಿ ನಿಮ್ ಗಂಡನ್ನ ಕಿಡ್ನಾಪ್ ಮಾಡ್ತೀನಿ ಅಂದ್ರು. ಅವರು ಪಕ್ಕದ ಮನೆಯವ್ರನ್ನ ಕಿಡ್ನಾಪ್ ಮಾಡ್ಬೇಕು ಅಂತಿದಾರೋ ಏನೋ. ನಾನು ನಮ್ಮನೆ ಅಡ್ರೆಸ್ ಕೊಟ್ಟಿದ್ದೀನಿ. ಇನ್ನೇನು ಅವ್ರು ಬರ್ತಾರೆ. ನೀವು ಬಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಬೋದು. ನಾನ್ರಿ ಪಾಂಡ್ರಂಗನ್ ಹೆಂಡತಿ ಜಾಜಿ. ಹೌದು, 8 ವರ್ಷ ವ್ಯತ್ಯಾಸ. ಬನ್ನಿ ಬನ್ನಿ, ಬೇಗ ಬನ್ನಿ. ಯಾವನಾದ್ರೂ ತುಟಿಕ್ ಪಿಟಿಕ್ ಆದ್ರೆ ಲಟಕ್ ಅಂತ ಹೆಣ ಮಲಗಿಸ್ಬಿಡ್ತೀನಿ. ಜುಜ್ಬಿ 20 ಲಕ್ಷ ಕೇಳಿದ್ರೆ ಈ ಅಮ್ಮ ನನಗೆ ಆವಾಜ್ ಆಗ್ತಾಳೆ. ಲೇ ಶಿಷ್ಯ, ಎತ್ತಾಕೊಳ ಸಡೇನ. ನೋಡು
ಅಸಲ್ ಪಿಸಲ್ ಕಾ ಖಮ್ಜಾ ಚಡ್ಗೆ ಮಾನತ್ ಪಡ್ಯಾ ಸೋ ಮುರ್ಗಿ ಅಂಡೆ ಕಾಯಿಸ್ಪಕ್ಕೆ ನಿಮ್ಗಳಿಗೋಸ್ಕರನೇ ಹುಡುಕ್ತಾ ಇದ್ದೆ. ಇನ್ಸ್ಪೆಕ್ಟರ್ ಇವ್ರು ನಿಮಗೆ ಗೊತ್ತಾ? ಗೊತ್ತಿಲ್ಲದೆ ಏನ್ ಮೇಡಮ್, ಈ ಏರಿಯಾಲ್ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕಿಡ್ನಾಪ್ ಮಾಡೋದೇ ಇವ್ರ ಕೆಲಸ. ಹೌದು, ಫೋನ್ ರಾಂಗ್ ಕನೆಕ್ಷನ್ ಹೇಗಾಯ್ತು? ಅದು ನಮ್ ಟೆಲಿಫೋನ್ ಕೆಲಸ ಮಾಡ್ತಿರ್ಲಿಲ್ಲ, ಸ್ವಲ್ಪ ನೋಡ್ರು ಅಂತ ಇವ್ರಿಬ್ರಿಗೂ ಹೇಳ್ದೆ. ಇವ್ರ ಟೆಲಿಫೋನ್ ಕಂಬ ಹತ್ತಿ ಏನೋ ರಾಂಗ್ ಕನೆಕ್ಷನ್ ಕೊಟ್ಬಿಟ್ಟಿದ್ದಾರೆ. ಒಳ್ಳೇದೇ ಆಯ್ತು, ನಿಮ್ಮಿಬ್ಬರಿಗೂ ಬಹುಮಾನ ಕೊಡಿಸ್ತೀನಿ. ಮರ್ಕತಿ ಆಟ ಆಡ್ತಾ ಇದೆಯಲ್ಲೋ ಪಾಂಡುರಂಗ, ಇಳಿಯೋ ಕೆಳಗಡೆ. ಪಾಂಡುರಂಗನ ಪುಂಡ್ರಿಕ ಅಲ್ವಾ? ಪುಂಡರೀಕ ಪಕ್ಕದ ಹೇಳಿದ್ದಾರೆ. ಲೇ ಶಿಷ್ಯ, ಗೊತ್ತಾಗದೆ ನಾವೇ ಸಿಗಾಕೊಂಡ್ಬಿಟ್ವಲ್ವ. ನಾವಿಬ್ರು ಸಿಗಾಕೊಳ್ಳಕ್ಕೆ ಇವ್ರಿಬ್ರು ಕಾರಣ. ಈ ಸರಿ ಜೈಲಿಂದ ಬಂದ್ಮೇಲೆ ಮೊದ್ಲು ಕಿಡ್ನಾಪ್ ಮಾಡೋದು ಇವ್ರಿಬ್ರನ್ನೇ.